ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ರಾಷ್ಟ್ರೀಯ ಪ್ರಥಮ ಲಿಂಗಾಯತ ಮಹಿಳಾ ಸಮಾವೇಶವು ಇಲ್ಲಿನ ಶಿವನಬಸವ ನಗರದಲ್ಲಿ ಇರುವಂತಹ ಆರ್ಯನ್ ಶೆಟ್ಟಿ ಪಾಲಿಟೆಕ್ನಿಕ್ ಕಾಲೇಜು ಆವರಣದಲ್ಲಿ ಜನವರಿ 27ರಿಂದ ಮತ್ತು ಜನವರಿ 28ರಂದು 2 ದಿನಗಳ ಕಾಲ ನಡೆಯಲಿದೆ ಅಂತ ಜಾಗತಿಕ ಲಿಂಗಾಯತ ಮಹಾಸಭಾದ ಮಹಾಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಶಿವಾನಂದ ಜಾಮದಾರ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2 ದಿನಗಳ ನಡೆಯಲಿರುವ ಮಹಿಳಾ ಸಮಾವೇಶದಲ್ಲಿ 4 ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಜನವರಿ 27ರಂದು ಬೆಳಿಗ್ಗೆ 9 ಗಂಟೆಗೆ ಇಲ್ಲಿನ ಶ್ರೀನಗರ ಉದ್ಯಾನದಿಂದ ಆರ್ಯನ್ ಶೆಟ್ಟಿ ಕಾಲೇಜು ಆವರಣದ ತನಕ ಸಮಾವೇಶದ ಸರ್ವಾಧ್ಯಕ್ಷರು ಹಾಗೂ ಕೂಡಲ ಸಂಗಮ ಶ್ರೀ ಬಸವ ಧರ್ಮ ಪೀಠದ ಪೀಠಾಧ್ಯಕ್ಷರು ಆದಂತಹ ಜಗದ್ಗುರು ಡಾಕ್ಟರ್ ಗಂಗಾ ಮಾತಾಜಿ ಅವರ ಮೆರವಣಿಗೆ ನಡೆಯಲಿದೆ. ಬೆಳಿಗ್ಗೆ 11 ಗಂಟೆಗೆ ಡಂಬಳ ತೋಂಟದಾರ್ಯ ಸಂಸ್ಥಾನ ಮಠದ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಸ್ವಾಮೀಜಿ ಅವರ ಸಾನ್ನಿಧ್ಯದಲ್ಲಿ ಸಮಾವೇಶ ಉದ್ಘಾಟನೆಗೊಳ್ಳಲಿದೆ ಎಂದರು. ಇನ್ನು ಹಂದಿಗುಂದ ಶ್ರೀ ಸಿದ್ದೇಶ್ವರ ಮಠದ ಶ್ರೀ ಶಿವಾನಂದ ಸ್ವಾಮೀಜಿ ಸ್ಮರಣ ಹಂಚಿಕೆ ಲೋಕಾರ್ಪಣೆ ಮಾಡಲಿದ್ದಾರೆ. ಆತಣಿ ಮೋಟಗಿ ಮಠದ ಶ್ರೀ ಪ್ರಭು ಚೆನ್ನಬಸವ ಸ್ವಾಮೀಜಿ, ಗೋಕಾಕ ಶೂನ್ಯ ಸಂಪಾದನಾ ಮಠದ ಶ್ರೀ ಮುರುಗೇಂದ್ರ ಸ್ವಾಮೀಜಿ, ಬೀದರ್ ಲಿಂಗಾಯತ ಮಹಾಮಠದ ಡಾಕ್ಟರ್ ಅಕ್ಕ ಅನ್ನಪೂರ್ಣ ನೇತೃತ್ವ ವಹಿಸಲಿದ್ದಾರೆ. ಅತ್ತಿವೇರಿ ಬಸವಧಾಮದ ಶ್ರೀ ಬಸವೇಶ್ವರಿ ತಾಯಿ ಆಶಯ ನುಡಿಗಳನ್ನು ಆಡಲಿದ್ದಾರೆ. ಶಿಕಾರಿಪುರ ಬಸವಾಶ್ರಮದ ಶ್ರೀ ಶರಣಾಂಬಿಕಾ ತಾಯಿ, ಕಲಬುರಗಿ ಅಕ್ಕ ಮಹಾದೇವಿ ಆಶ್ರಮದ ಶ್ರೀ ಪ್ರಭುಶ್ರೀ ತಾಯಿ ಸಾನ್ನಿಧ್ಯ ವಹಿಸಲಿದ್ದಾರೆ. ಶರಣೆ ನಯನಗಿರಿಗೌಡ ನೇತೃತ್ವದಲ್ಲಿ 111 ಮಹಿಳೆಯರಿಂದ ವಚನ ಪ್ರಾರ್ಥನೆ ನಡೆಯಲಿದೆ. ಜಿಲ್ಲಾಧ್ಯಕ್ಷ ಬಸವರಾಜ ರೊಟ್ಟಿ ಸ್ವಾಗತಿಸಲಿದ್ದಾರೆ. ಜಾಗತಿಕ ಲಿಂಗಾಯತ ಮಹಾಸಭಾದ ಮಹಾಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಶಿವಾನಂದ ಜಾಮದಾರ್ ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿದ್ದಾರೆ. ವಿವಿಧ ಮಠಾಧೀಶರು, ಚಿಂತಕರು ಭಾಗಿಯಾಗಲಿದ್ದಾರೆ ಎಂದರು. ಅಂದು ಮಧ್ಯಾಹ್ನ 2:30 ಗಂಟೆಗೆ ನಡೆಯಲಿರುವ ಪ್ರಥಮ ಸಭೆಯಲ್ಲಿ ಲಿಂಗಾಯತ ಮಹಿಳೆಯರನ್ನ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಸಂಘಟಿಸುವಲ್ಲಿ ಮಹಿಳಾ ರಾಜಕಾರಣಿಗಳ ಪಾತ್ರ ಕುರಿತು ಮಾಜಿ ಸಚಿವರು ಆದ ರಾಣಿ ಸತೀಶ್ ಹಾಗೂ ಲೀಲಾದೇವಿ ಆರ್ ಪ್ರಸಾದ್ ಅವರು ವಿಷಯ ಮಂಡನೆ ಮಾಡಲಿದ್ದಾರೆ. ಸಾನ್ನಿಧ್ಯವನ್ನ ಮಂಡರಗಿ ಬೈಲೂರು ತೋಂಟದಾರ್ಯ ಮಠದ ಶ್ರೀ ನಿಜ ಗಣಪ್ರಭು ಸ್ವಾಮೀಜಿ, ಅಧ್ಯಕ್ಷತೆಯನ್ನ ಬೀದರ್ ಲಿಂಗಾಯತ ಮಹಾಮಠದ ಡಾಕ್ಟರ್ ಅಕ್ಕ ಅನ್ನಪೂರ್ಣ ತಾಯಿ, ನೇತೃತ್ವವನ್ನ ಚಿನ್ನಮನ ಕಿತ್ತೂರು ಸಂಸ್ಥಾನ ಮಠದ ಶ್ರೀ ರಾಜ ಯೋಗೀಂದ್ರ ಸ್ವಾಮೀಜಿ, ಚುಂಡಿ ಬಸವ ಮಂಟಪದ ವಚನ ಸಂಸ್ಕೃತಿ ತಾಯಿ ವಹಿಸಲಿದ್ದಾರೆ. ಅಲ್ಲದೆ ವಿವಿಧ ಗಣ್ಯರು ಉಪಸ್ಥಿತರಿರಲಿದ್ದಾರೆ ಎಂದರು. ನಾವೆಲ್ಲರೂ ಇದೊಂದು ಅತ್ಯಲ್ಪ ಸಮಯದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಾ. ನಮ್ಮೆಲ್ಲರನ್ನೂ ನಾವು ಈ ಮಾಧ್ಯಮಗೋಷ್ಠಿಗೆ ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇವೆ. ಇವತ್ತು ಮುಖ್ಯವಾಗಿ ನಾವು ತಮ್ಮ ಜೊತೆ ಮಾತಾಡ್ತಾ ಇರೋದು ಈ ಕಾರ್ಯಕ್ರಮ, ಅದರ ಉದ್ದೇಶ ಏನು, ಅದರ ಗಾತ್ರ ಏನು, ಎಷ್ಟು ದಿವಸ ನಡೀತದೆ, ಏನೇನು ಚರ್ಚೆಗಳಿದೆ, ಅದರ ವಿವರಗಳನ್ನು ನಾವು ತಮ್ಮ ಮುಂದೆ ಇಡ್ತೇವೆ. ಅದನ್ನು ನಮ್ಮ ಸ್ಥಳೀಯ ಬೆಳಗಾವಿ ಘಟಕದ ವತಿಯಿಂದ ಅವರು ನಮ್ಮ ಹೋಸ್ಟ್ ಆಗಿದ್ದಾರೆ. ಇವತ್ತು ಅವರೇ ನಮ್ಮ ಅತಿಥೇಯರು. ಇದು ಈ ಸಮಾವೇಶದಲ್ಲಿ ಕರ್ನಾಟಕದ ಸುಮಾರು 20-22 ಜಿಲ್ಲೆಗಳಿಂದ, ಮಹಾರಾಷ್ಟ್ರದ 3-4 ಜಿಲ್ಲೆಗಳಿಂದ, ಹೈದರಾಬಾದ್ದಿಂದ ಪ್ರತಿನಿಧಿಗಳಾದಂಥ ಮತ್ತು ಈ ಏನು ನಮ್ಮ ಮಹಾಸಭೆಯ ಪದಾಧಿಕಾರಿಗಳಾದಂಥ ಜನ ಮಾತ್ರ ನಾವು ಇಲ್ಲಿ ಬರ್ತಾ ಇದ್ದೀವಿ. ಸಮಸ್ತ ಮಹಿಳೆಯರು ನಾವು ಕರೀತಾ ಇಲ್ಲ ಅಲ್ಲಿ, ಯಾಕಂದರೆ ಅವ್ರ ಮುಂದೆ ನಮ್ಮ ಕಾರ್ಯಕ್ರಮಗಳೇನು, ಮುಂದೆ ಏನು ಮಾಡಬೇಕು, ಇದರ ಮಹತ್ವ ಏನೋ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡೋದ್ರಿಂದ ಆದ್ದರಿಂದ ಇದು ಹೆಚ್ಚಿಗೆ ಪದಾಧಿಕಾರಿಗಳನ್ನೇ ಇಲ್ಲಿ ಬರ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ. ಪ್ರತಿಯೊಂದು ಜಿಲ್ಲೆಯಿಂದ ಸುಮಾರು 100-150ರಷ್ಟು ಜನರನ್ನ ನಾವು ಹೊರಗೆ ಕೇಳಿದ್ವಿ, ಅದಕ್ಕಿಂತ ಹೆಚ್ಚಿಗೆ ಬರ್ತಾರೆ. ಸೊ ಆದ್ದರಿಂದ ಈ ಸಮಾವೇಶದಲ್ಲಿ ನಾವು ಕೂಲಂಕಷವಾಗಿ ನಮ್ಮ ಸಂಘಟನೆ, ಅದರ ಸಾಮಾಜಿಕ ಮಹತ್ವ, ಅದರ ಬಗ್ಗೆ ಚರ್ಚೆ ಮಾಡೋರಿದ್ದೀವಿ. ಅದರ ವಿವರಗಳನ್ನು ನಮ್ಮ ರೊಟ್ಟಿಯವರು, ನಮ್ಮ ಗೆಸ್ಟ್ ಅವರಿಗೆ, ನಾವು ಗೆಸ್ಟ್ಗಳು ಅವರು ಹೋಸ್ಟ್ ಆಗಿದ್ದರಿಂದ ಅದರ ಸಂಪೂರ್ಣ ವಿವರಗಳನ್ನು ನಾವು ಈಗಾಗಲೇ ಪ್ರಿಂಟ್ ಮಾಡಿ ಈ ಅಧಿವೇಶನದ ಆಮಂತ್ರಣ ಪತ್ರಿಕೆಯಲ್ಲಿ ನಾವು ಈಗಾಗಲೇ ನೀಡಿದ್ದೇವೆ. ಅದನ್ನು ಪ್ರತಿಗಳನ್ನು ತಮ್ಮ ಕೊಡ್ತಾರೆ. ಇವಾಗ ಇಲ್ಲಿ ಪ್ರತಿಗಳಿದೆ. ಅದರ ವಿವರಗಳನ್ನು ಸಂಕ್ಷಿಪ್ತವಾಗಿ ನಮ್ಮ ರೊಟ್ಟಿಯವರು ಮತ್ತು ಮಹಿಳಾ ಘಟಕದಿಂದ ನಮ್ಮ ಪ್ರೇಮಕ್ಕ ಅಂಗಡಿಯವರು ಮತ್ತು ಯಾರು ನಮ್ಮ ಮಹಿಳಾ ಪದಾಧಿಕಾರಿಗಳು ತಮ್ಮ ಮುಂದೆ ಇರ್ತಾರೆ. ತಮ್ಮ ಆಮೇಲೆ ಮುಗಿದ ನಂತರ ತಮ್ಮದೇನಾದರೂ ಪ್ರಶ್ನೆಗಳಿದ್ದರೆ ಚರ್ಚೆ ಮಾಡೋಣ. ಈ ಮಧ್ಯದಲ್ಲಿ ಇನ್ನೊಂದು ವಿಷಯವನ್ನು ತಮ್ಮೆಲ್ಲರ ಗಮನಕ್ಕೆ ತಂದು ಇದಕ್ಕೆ ಸ್ವಲ್ಪ ಹೆಚ್ಚಿಗೆ ಮಾತ್ರ ಪ್ರಚಾರ ಕೊಡುವಂತೆ ನಾನು ತಮ್ಮಲ್ಲಿ ಕೇಳಿಕೊಳ್ತೇನೆ. ಏನು ಅಂತಂದರೆ, ನಮಗೆ ಗೊತ್ತಿದೆ, ಕೇವಲ ಒಂದು ವಾರದ ಹಿಂದೆ ಕರ್ನಾಟಕದ ಘನ ಸರ್ಕಾರವು ಸರ್ವಾನುಮತದಿಂದ ಸಚಿವ ಸಂಪುಟದ ಸಭೆಯಲ್ಲಿ ನಮ್ಮ ರಾಜ್ಯದ ಸಾಂಸ್ಕೃತಿಕ ನಾಯಕರೆಂದು ಪೂಜ್ಯ ಕೃಷ್ಣನವರನ್ನು ಗುರುತಿಸಿ ಆ ರೀತಿ ಅವರನ್ನು ನಾಯಕರನ್ನು ಘೋಷಣೆ ಮಾಡಿಯಾಗಿದೆ. ಆ ವಿಷಯದಲ್ಲಿ ಈಗಾಗಲೇ ನಾವು ಪತ್ರಿಕಾ ಹೇಳಿಕೆಯ ಜಾಗತಿಕ ಲಿಂಗಾಯತ ಮಹಾಸಭೆಯಿಂದ ಮಾಡಿದ್ದೀವಿ. ಮತ್ತೊಮ್ಮೆ ಮುಂದುವರೆದ ಭಾಗವಾಗಿ ತಮ್ಮೆಲ್ಲರ ಮುಖಾಂತರ ನಾವು
ಸರ್ಕಾರಕ್ಕೆ ನಮ್ಮ ಅಭಿನಂದನೆಗಳನ್ನು ತಿಳಿಸ್ಬಯಸ್ತೇವೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಪೂಜ್ಯ ಬಸವಣ್ಣನವರ ತತ್ವಗಳನ್ನು ಆಳವಾಗಿ ಅರ್ಥವರು ಅದರಿಂದ ನಡೆದುಕೊಳ್ಳೋರು ಅನ್ನೋದು ನಾವು ತೋರಿಸ್ಕೊಟ್ಟಿದ್ದಾರೆ. 2ನೇ ಸಲ 3ನೇ ಸಲ 8ನೇ ಸಲ ಅವರ ಕೃತಿಯಲ್ಲಿ ಕೂಡ ತೋರಿಸ್ಕೊಟ್ಟಿದ್ದಾರೆ. ಅದರ ಮತ್ತೊಂದು ಮುಂದುವರೆದ ಭಾಗವಾಗಿ ಮುಖ್ಯಮಂತ್ರಿಗಳು ಮತ್ತು ಅವರ ಸಚಿವ ಸಂಪುಟದ ಸಂಪೂರ್ಣ ಎಲ್ಲ ಸದಸ್ಯರಾದಂಥ ಮಂತ್ರಿಗಳು ಕೂತ್ಕೊಂಡು ಸರ್ವಾನುಮತದಲ್ಲಿ ನಿರ್ಣಯ ತಗೊಳ್ಳೋದಕ್ಕಾಗಿ ನಾವು ಘನ ಸರ್ಕಾರದ ಮುಖ್ಯಮಂತ್ರಿಗಳನ್ನು ಸಚಿವ ಸಂಪುಟ ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.